ಹಾಯ್ ಗೈಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಹಾಗಾದರೆ ನೀವು ಒಂದೇ ತಿಂಗಳಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಒಂದು ಮಾನಿಟೈಸೇಷನ್ ಆಗಬೇಕು ಅಂದರೆ ಏನು ಮಾಡಬೇಕು? ಯಾಕಂದರೆ 2-3 ತಿಂಗಳ ವರ್ಷಾನುಗಟ್ಟಲೆ ಆದರೂ ಕೂಡ ಎಷ್ಟೋ ಒಂದು ಯೂಟ್ಯೂಬರ್ಸ್ ಚಾನಲ್ ಮಾಡಿಕೊಂಡು ಕೂಡ ಈ ಮಾನಿಟೈಸೇಷನ್ ಆಗದೆ ತುಂಬ ಹತಾಶೆಗೆ ಒಳಗೊಂಡಿದ್ದಾರೆ. ಹಾಗಾದರೆ ನೀವು ಕೂಡ ಆ ರೀತಿ ಆಗಬಾರ್ದು ಅಂದರೆ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗಾದರೆ ಬನ್ನಿ, ಹಾಗಾದರೆ ಒಂದೇ ತಿಂಗಳಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಒಂದೇ ತಿಂಗಳಲ್ಲಿ ಹಣ ಗಳಿಸಬೇಕು ಅಂದರೆ ನಾನು ಹೇಳುವಂಥ ಟ್ರಿಕ್ಸ್ಗಳನ್ನು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಬನ್ನಿ, ಮೊದಲನೆಯ ಒಂದು ಟ್ರಿಕ್ ಯಾವುದು ಅಂದರೆ, ಮೊದಲು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವ ಕಂಟೆಂಟ್ ಒಳಗೊಂಡಿದೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಎಜುಕೇಷನ್, ಫಾರ್ ಎಕ್ಸಾಂಪಲ್ ಎಜುಕೇಷನ್ ಆದರೆ ಬರೀ ಎಜುಕೇಷನ್ ವಿಡಿಯೋಸ್ಗಳನ್ನೇ ಹಾಕಬೇಕು. ಟೆಕ್ ಚಾನಲ್ ಆದರೆ ಬರೀ ಟೆಕ್ಕಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಹಾಕಬೇಕು. ಈ ಸ್ಪೋರ್ಟ್ಸಿಗೆ ಇದ್ದರೆ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನೇ ಹಾಕಬೇಕು. ಜಾಸ್ತಿ ನಿಮ್ಮ ಒಂದು ಓನ್ ಕಂಟೆಂಟ್ ಇರಬೇಕಾಗುತ್ತೆ, ನಿಮ್ಮ ಒಂದು ಶ್ರಮ ಇರಬೇಕಾಗುತ್ತೆ. ಅಂತಹ ವಿಡಿಯೋಸ್ಗಳನ್ನು ಡೈಲಿ ಸಂಜೆ 5 ಗಂಟೆ ಅಥವಾ ಬೆಳಿಗ್ಗೆ ಮಾರ್ನಿಂಗ್ 10 ಗಂಟೆ ಈ 2 ಅವಧಿಯಲ್ಲಿ ನೀವು ಪ್ರತಿದಿನ ಒಂದು ವಿಡಿಯೋಸನ್ನು ನೀವು ಹಾಕಬೇಕಾಗತ್ತೆ. ಹಾಗಾದರೆ ಈ ಒಂದು ಟ್ರಿಕ್ ಆಯಿತು. ಎರಡನೇ ಟ್ರಿಕ್, ನೀವು ವಿಡಿಯೋ ಹಾಕಬೇಕು ಅಂದರೆ ವಿಡಿಯೋ ಹಾಕುವಂತಹ ತರೀಕ ಸರಿಯಾಗಿರಬೇಕು. ವಿಡಿಯೋ ಹಾಕಬೇಕಾದ್ರೆ ಆ ವಿಡಿಯೋ ಯಾವುದಕ್ಕೆ ಸಂಬಂಧಪಟ್ಟಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಲೇಟೆಡ್ ಇರುವಂಥ ಕರೆಕ್ಟ್ ಇರುವಂತಹ ಒಂದು ಟೈಟಲ್ ಹಾಕಬೇಕು. ನೀವು ಕನ್ನಡದಲ್ಲಿ ಹೇಳ್ತಾ ಇದ್ದರೆ ಕನ್ನಡ ಟು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ಅಲ್ಲಿ ಬರಿಬೇಕಾಗುತ್ತೆ. ಇನ್ನೊಬ್ಬರ ಒಂದು ಟೈಟಲ್, ಇನ್ನೊಬ್ಬರ ಡಿಸ್ಕ್ರಿಪ್ಷನ್, ಇನ್ನೊಬ್ಬರ ಥಂಬ್ನೈಲ್ ಯಾವತ್ತಿಗೂ ಕೂಡ ಕಾಪಿ ಮಾಡಿ ನೀವು ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಗೆ ಹಾಕಲಿಕ್ಕೆ ಹೋಗಬೇಡಿ. ಅದು ಯಾವತ್ತಿಗೂ ಕೂಡ ನಿಮಗೆ ವ್ಯೂಸ್ ತಂದು ಕೊಡೋದಿಲ್ಲ. ಈ ರೀತಿ ಥಂಬ್ನೈಲ್ ಕೂಡ ನೀವು ಯಾವ ವಿಡಿಯೋವನ್ನು ಅಪ್ಲೋಡ್ ಮಾಡಿರ್ತೀರ ಆ ವಿಡಿಯೋಗೆ ತಕ್ಕಂತೆ ನೀವು ಸರಿಯಾದ ರೀತಿಯಲ್ಲಿ ಅಟ್ರಾಕ್ಷನ್ ಇರುವಂತಹ ಕ್ಯೂರಿಯಾಸಿಟಿ ಒಳಗೊಂಡಂತಹ ಒಂದು ಥಂಬ್ನೈಲ್ ರಚಿಸಿ ಅದನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ನಿಮ್ಮ ಒಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಆ್ಯಂಡ್ ಟೆಲಿಗ್ರಾಮ್ ಇವೆಲ್ಲವೂ ಕೂಡ ಲಿಂಕ್ ಜೊತೆಗೆ ಆ ಒಂದು ಸಂಪೂರ್ಣವಾದಂತಹ ಒಂದು ವಿಡಿಯೋದಲ್ಲಿರುವಂಥ ಎಲ್ಲ ಮಾಹಿತಿಗಳನ್ನು ನೀವು ಬರಿಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಈ ಎಲ್ಲ ಮಾಹಿತಿಯನ್ನು ಕೊಟ್ಟಾಗ ನಿಮ್ಮ ಸರಿಯಾದಂತಹ ಒಂದು ವಿಡಿಯೋ ಹೊರಹೊಮ್ಮುತ್ತದೆ. ಮತ್ತು ಇನ್ನೊಂದು, ನೀವು ವಿಡಿಯೋ ಮಾಡಬೇಕಾದ್ರೆ ಸರಿಯಾದಂತಹ ರೀತಿಯಲ್ಲಿ ನೀವು ಸ್ಟ್ಯಾಂಡ್ ಉಪಯೋಗಿಸ್ಕೊಳ್ರಿ. ಒಳ್ಳೆಯ ಕ್ವಾಲಿಟಿಯಾಗಿದ್ದಂತಹ ಒಂದು ಕ್ಯಾಮರಾವನ್ನು ಉಪಯೋಗಿಸ್ಕೊಂಡು ನೀವು ಚೆನ್ನಾಗಿ ವಿಡಿಯೋವನ್ನು ಮಾಡಿಕೊಳ್ರಿ. ಫೇಸ್ ಬರ್ರಿ. ಹಾಗೆ ನೀವು ಈ ರೀತಿ ವಿಡಿಯೋಸ್ಗಳನ್ನು ಹಾಕೋದ್ರಿಂದ ಡೈಲಿ ಅಪ್ಡೇಟ್ ಆಗೋದ್ರಿಂದ ನೀವು ಒಳ್ಳೆ ಕಂಟೆಂಟ್ ತೆಗೆದುಕೊಂಡು ನೀವು ಯೂಟ್ಯೂಬ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ವಿಡಿಯೋ ಯಾವತ್ತಿಗೂ ಕೂಡ ಡೌನ್ ಹೋಗದೆ ಯೂಟ್ಯೂಬರ್ಸ್ ನಿಮ್ಮ ವಿಡಿಯೋವನ್ನು ಟಾಪ್ ಸರ್ಚ್ಗೆ ತಂದು ಬಿಡ್ತಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್. ಯಾಕಂದರೆ ಇದು ಯೂಟ್ಯೂಬ್ RK 2.0 ನಮ್ಮ ಒಂದು ಯೂಟ್ಯೂಬ್ RK ಮೊದಲನೇ ಚಾನಲಲ್ಲಿ ಆಲ್ರೆಡಿ 80,000 ಸಬ್ಸ್ಕ್ರೈಬನ್ನು ಒಳಗೊಂಡಂಥ ಒಂದು ಚಾನಲ್ ಆಲ್ರೆಡಿ ಇದೆ. ಇದು ಎರಡನೇ ಚಾನಲ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಇಂಥ ಮಾಹಿತಿಗಳು ಬರ್ತಾ ಇರ್ತವೆ. ಓಕೆ, ಥ್ಯಾಂಕ್ ಯು.